ತುಂಬ ನಾಚಿಕೆ ಆಗುತ್ತೆ ಮೇಡಮ್. ಈ ಬಗ್ಗೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ. ಇದು ಯಾರೂ ಈ ಕೆಲಸ ಮಾಡಬಾರ್ದು. ಅದರಲ್ಲೂ ಒಬ್ಬ ಅಭಿಮಾನಿನ ಈ ಥರ ಮಾಡಿದ್ದು ತುಂಬ ದೌರ್ಜನ್ಯ. ನನಗೆ ತುಂಬ ಬೇಜಾರಾಗುತ್ತೆ. ಅಲ್ಲ, ಹೆಂಗ್ ಬೇಕೋ ಹಂಗೆ ಹೊಡೆದಿದ್ದಾರೆ. ಮನುಷ್ಯತ್ವನೇ ತೋರಿಸಿಲ್ಲ. ನಾನು ಪ್ರತಿ ದಿವಸ ನ್ಯೂಸ್ ನೋಡ್ತಿದ್ದೀನಿ ಮೇಡಮ್. ಮನೆಗೆ ಹೋದರೆ ಬರೀ ನ್ಯೂಸ್ ಚಾನಲೇ ನೋಡೋದು. ಆದರೆ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ತುಂಬ ವರ್ಸ್ಟು. ಅವನಂತೂ ತುಂಬ ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರ ಹೆಂಡ್ತಿನೇ ಹೆಂಗೆ ಬಿಹೇವ್ ಮಾಡಿದ್ರು ಅಂತಲೂ ನಾನು ನೋಡಿದ್ದೀನಿ. ಕುಡ್ದಾಗ ಯಾರಿಗೆ ಸಿಕ್ಕಿದ್ರೆ ಅವ್ರಿಗೆ ಹೊಡಿತಾರೆ, ಬೈತಾರೆ. ಹೌದು. ಹಳೆ ಕೇಸ್ಗಳೆಲ್ಲ ತುಂಬ ಬರ್ತಾ ಇದ್ದಾವೆ ನ್ಯೂಸಲ್ಲಿ. ಏನೋ ನನಗೆ ತುಂಬ ಇಷ್ಟ ಆಗಿಲ್ಲ ಇದು. ಏನ್ ಶಿಕ್ಷೆ ಆಗ್ಬೇಕು? ಬರೀ ಅಪರಾಧ ಮಾಡಿದ್ರೆ ಇಲ್ಲ ಮೇಡಮ್, ಜೀವಾವಧಿ ಶಿಕ್ಷೆ ಆಗಬೇಕು ಮೇಡಮ್. ಅವ್ರು ತಪ್ಪೇ ಮಾಡಿದರೆ ಜೀವಾವಧಿ ಶಿಕ್ಷೆ ಆಗಬೇಕು. ತುಂಬ ನಾಚಿಕೆ ಆಗುತ್ತೆ ಮೇಡಮ್. ಈ ಬಗ್ಗೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ. ಇದು ಯಾರೂ ಈ ಕೆಲಸ ಮಾಡಬಾರ್ದು. ಅದರಲ್ಲೂ ಒಬ್ಬ ಅಭಿಮಾನಿನ ಈ ಥರ ಮಾಡಿದ್ದು ತುಂಬ ದೌರ್ಜನ್ಯ. ನನಗೆ ತುಂಬ ಬೇಜಾರಾಗುತ್ತೆ. ಅಲ್ಲ, ಹೆಂಗ್ ಬೇಕೋ ಹಂಗೆ ಹೊಡೆದಿದ್ದಾರೆ. ಮನುಷ್ಯತ್ವನೇ ತೋರಿಸಿಲ್ಲ. ನಾನು ಪ್ರತಿ ದಿವಸ ನ್ಯೂಸ್ ನೋಡ್ತಿದ್ದೀನಿ ಮೇಡಮ್. ಮನೆಗೆ ಹೋದರೆ ಬರೀ ನ್ಯೂಸ್ ಚಾನಲೇ ನೋಡೋದು. ಆದರೆ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ತುಂಬ ವರ್ಸ್ಟು. ಅವನಂತೂ ತುಂಬ ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರ ಹೆಂಡ್ತಿನೇ ಹೆಂಗೆ ಬಿಹೇವ್ ಮಾಡಿದ್ರು ಅಂತಲೂ ನಾನು ನೋಡಿದ್ದೀನಿ. ಕುಡ್ದಾಗ ಯಾರಿಗೆ ಸಿಕ್ಕಿದ್ರೆ ಅವ್ರಿಗೆ ಹೊಡಿತಾರೆ, ಬೈತಾರೆ. ಹೌದು. ಹಳೆ ಕೇಸ್ಗಳೆಲ್ಲ ತುಂಬ ಬರ್ತಾ ಇದ್ದಾವೆ ನ್ಯೂಸಲ್ಲಿ. ಏನೋ ನನಗೆ ತುಂಬ ಇಷ್ಟ ಆಗಿಲ್ಲ ಇದು. ಏನ್ ಶಿಕ್ಷೆ ಆಗ್ಬೇಕು? ಬರೀ ಅಪರಾಧ ಮಾಡಿದ್ರೆ ಇಲ್ಲ ಮೇಡಮ್, ಜೀವಾವಧಿ ಶಿಕ್ಷೆ ಆಗಬೇಕು ಮೇಡಮ್. ಅವ್ರು ತಪ್ಪೇ ಮಾಡಿದರೆ ಜೀವಾವಧಿ ಶಿಕ್ಷೆ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.